ಎಸ್ ಹಾಯ್. ಹಾಯ್. ನಾನು ಆಕ್ಚುಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ನೀವು ಬಂದಿದ ತಕ್ಷಣ ಬಾಂಬ್ ತರ ಬರ್ತೀರಾ ಅಂತ. ಹೌ ಆರ್ ಯು ಭೂಮಿ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಾನ್ ಕಾಯ್ತಿದ್ದೆ ಯಾವಾಗ ಬರ್ತಾರೆ ಅಂತ. ಮೊದ್ಲಿಗೆ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಸೊ ಬ್ಯಾಂಗ್ಳೂರಲ್ಲೇ ಲಾಕ್ಡೌನ್. ಏನ್ ಮಾಡ್ತಿದ್ದೀರಾ Yes, ಕ್ವಾರಂಟೈನ್ almost. ಅಲ್ಲಿ? ಶಿರೋ ಕೂಪರ್ ನಂದಿಬ್ರು ನಾಯಿ ಇದಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹೊಸದಾಗಿ ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಫೆಂಟಾಸ್ಟಿಕ್. ಆಮೇಲೆ ಒಂದ್ ಸ್ವಲ್ಪ ಬುಕ್ಸ್ ಓದ್ತೀನಿ ಅಷ್ಟೇ. ಓಕೆ, ಮೊದ್ಲಿಗೆ ನಮ್ ಶೋಗೆ ಬರೋಕೆ ಒಪ್ಕೊಂಡಿದ್ಗೆ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ಲಾಡ್ ಐ ಕ್ಯಾನ್ ಹ್ಯಾವ್ ಥ್ಯಾಂಕ್ ಯು ಯು ಆನ್ ಮೈ ಸೋ ಶೋ. ಮಚ್. ನನ್ನನ್ನ ನಿಮ್ ಶೋಗೆ ಕರ್ದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ವಂಡರ್ಫುಲ್. ಹೌ ವಾಸ್ ಯುವರ್ ಜರ್ನಿ ಫ್ರಮ್ ಕುಂದಾಪುರ ಟು ಬೆಂಗಳೂರು? ಹೆಂಗಾಯ್ತು ಆ ಜರ್ನಿ? ಕುಂದಾಪುರ ಟು ಬ್ಯಾಂಗ್ಳೂರ್, ಐ ಮೀನ್ ರೈಟ್ ನೌ ಈ ಜರ್ನಿ ಐ ಗೆಸ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿ. ಗೊತ್ತಿಲ್ಲ ಇಲ್ಲಿಗ್ ಬಂದು ನಾನು, ಐ ಮೀನ್ ಇಲ್ಲಿ ನಾನು ಇರ್ತೀನಿ ಅಂತ. ಸೊ ಏನೋ ಒಂದು ಅನ್ಕೊಂಡ್ ಬಂದಿರೋದು ಇಂಜಿನಿಯರಿಂಗ್ ಮಾಡ್ಬೇಕು ಅಂತ. ಬಟ್ ಮೇನ್ ರೀಸನ್ ನನ್ಗೆ ಊರಿಂದ ಎಸ್ಕೇಪ್ ಆಗ್ಬೇಕಿತ್ತು. ಆ ಒಂದು ರೀಸನ್ ಇಂಜಿನಿಯರಿಂಗ್ ಆಗಿತ್ತು, ಮನೆಯಿಂದ ಊರಿಂದ ಎಸ್ಕೇಪ್ ಆಗಕ್ಕೆ. ಸೊ ಅದಾದ್ಮೇಲೆ ಇಂಜಿನಿಯರಿಂಗ್ ಅಂತ ಮಾಡಕ್ ಶುರು ಮಾಡಿದೆ. ಇಂಜಿನಿಯರಿಂಗ್ ಝೀರೋ ಇಂಟ್ರೆಸ್ಟ್, ಕಂಪ್ಲೀಟ್ ಇಂಟ್ರೆಸ್ಟ್ ಸ್ವಲ್ಪ ಬೇರೆ ಕಡೆ ಇತ್ತು. ಓಕೆ, ಅದಾದ್ಮೇಲೆ ನಂಗೆ ಏನು ಸ್ವಲ್ಪ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಸಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅಂದ್ರೆ ಅಲ್ಲಿ ಹುಡುಗಿರ್ಕಿಂತ ಜಾಸ್ತಿ ಹುಡುಗರೇ ಮೆಕ್ಯಾನಿಕಲ್ ಮಾಡಿದ್ದು? ಮೆಕ್ಯಾನಿಕಲ್. ಓಕೆ, ಎಸ್. ಸೊ ಅಲ್ಲಿ ಜಾಸ್ತಿ ಹುಡುಗರೇ ಇರೋದ್ರಿಂದ ಅವರೆಲ್ಲ ಅದೇನು ನಾರ್ಮಲ್ ಆಗಿ ಶೂಟ್ ಮಾಡ್ತಾರೆ, ಅಂದ್ರೆ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಿದ್ವಿ. ಸ್ವಲ್ಪ ಅಂದ್ರೆ ಇಂಟ್ರೆಸ್ಟ್ ಮುಂಚೆಯಿಂದ ಇತ್ತು. ಯಾವಾಗ ಆಡಿಷನ್ಸ್ ಅಂತೆಲ್ಲ ಸ್ಟಾರ್ಟ್ ಆಯ್ತು, ಓಕೆ ಸರಿ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಹಂಗ ಹೋಗಿದ್ದು. ಅಂಡ್ ದೆನ್ ಎಸ್ ಕಿನ್ನರಿ ನನ್ನನ್ನ ಚೂಸ್ ಮಾಡ್ಕೊಂತು. ಯಾವ ಏಜ್ ಅಲ್ಲಿ ನೀವು ಕಿನ್ನರಿ ಸ್ಟಾರ್ಟ್ ಮಾಡಿದ್ದು? 19 ಅಂದ್ರೆ ಆಲ್ಮೋಸ್ಟ್ 18 ಕಂಪ್ಲೀಟ್. 18 ಹಾಗೆ 18 years. ಏಜ್ಗೆ. ಆಮೇಲೆ 18 ಮತ್ತೆ ಗೆ. ನೀವು ಕುಂದಾಪುರ ಕಡೆ ಹೋಗ್ಲೇ ಇಲ್ಲ? ಕುಂದಾಪುರಕ್ಕೆ ಹೋಗಿಲ್ಲ ಅಂದ್ರೆ ಮನೆ ಸೇರ್ಸ್ಕೊಂಡಿಲ್ಲ. ಅಂದ್ರೆ ನೀನು ಏನೋ ಓದೋದ್ ಬಿಟ್ಬಿಟ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಅಲ್ಲದೆ ನಾನು ಒಬ್ಳೆ ಮಗಳಾಗಿರೋದ್ರಿಂದ ನಮ್ಮ ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇರ್ಲಿಲ್ಲ. ಸೊ ಹಂಗಾಗಿ ನಾನ್ ಸ್ವಲ್ಪ ಎಲ್ರು ಅಪೋಸ್ ಮಾಡ್ಕೊಂಡಿಲ್ಲ, ನಾನ್ ಮಾಡೇ ಮಾಡ್ತೀನಿ ಇದನ್ನ ಅಂತ ಹಂಗ್ ಹೇಳಿ ಅವ್ರನ್ನ ಅಪೋಸ್ ಮಾಡ್ಕೊಂಡು ನಾನು ಬಂದಿರೋದು. ಬಟ್ ಇವಾಗ ಎಲ್ಲ ಫೈನ್. ಇವಾಗೆಲ್ಲ ಓಕೆ ಅನ್ಸುತ್ತೆ ನಿಮ್ಗೆ? ಐ ಥಿಂಕ್ ನಿಮ್ ಮಾವ ಕೂಡ ಬಂದ್ ಮಾತಾಡಿದ್ರಲ್ಲ ಬಿಗ್ ಬಾಸ್ ಅಲ್ಲಿ. ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದ ಎಮೋಷನಲ್ ಸೀನ್ ನಿಮ್ಗೆ ಬಿಗ್ ಬಾಸ್ ಅಲ್ಲಿ. ನನ್ ಫಸ್ಟ್ ಟೈಮ್ ಅವತ್ತೇ ನೀವು ತುಂಬಾ ಕಣ್ಣೀರ್ ಹಾಕಿದ್ ನೋಡಿದಂದ್ರೆ ಅದೇ ಸೀನ್ ಅಲ್ಲಿ ಅನ್ಸುತ್ತೆ. ಹೌದು, ಮಮ್ಮನ್ ವಿಷಯಕ್ಕೆನೆ. ಥರ್ಡ್ ವೀಕ್ ಅಲ್ಲಿ ಯಾವಾಗ ನೀವು ಸಾರಿ ಕೇಳ್ಬೇಕು ಅಂತಿದ್ದಾಗ್ಲೂ ಅವಾಗ್ಲೇ ಮಮ್ಮನ್ ವಿಷಯಕ್ಕೆ ಜಾಸ್ತಿ ಹತ್ತಿದ್ರು, ಮಮ್ಮ ಬಂದಾದ್ಮೇಲೆ. ಓಕೆ, ಫ್ಯಾಂಟಾಸ್ಟಿಕ್. ಇವಾಗ ಭೂಮಿ ಅವ್ರ ಬಗ್ಗೆ ನಾನು ಕೆಲವೊಂದು ಸ್ಟೇಟ್ಮೆಂಟ್ಸ್ ನ ಹೇಳ್ತಾ ಹೋಗ್ತೀನಿ. ನೀವು ಸರಿನಾ ತಪ್ಪಾ ಅಂತ ಹೇಳ್ಬೇಕು ಅಷ್ಟೇ, ಓಕೆನಾ? ಭೂಮಿ ಅವ್ರಿಗೆ ಸಕ್ಕರೆ ಕಂಡ್ರೆ ಆಗೋದೇ ಇಲ್ಲ, ಸರಿನಾ ತಪ್ಪಾ? ತಪ್ಪು. ಓಕೆ, ಭೂಮಿ ಅವರು ಫುಡ್ಡಿ ಅಲ್ವೇ ಅಲ್ಲ? ತಪ್ಪು. ಭೂಮಿ ಅವರು ತಲೆ ಮೇಲೆ ತಲೆ ಹೋದ್ರು ಸುಳ್ಳು ಹೇಳಲ್ಲ? ತಪ್ಪು, ಸುಳ್ಳು ಹೇಳ್ತೀನಿ. ಓಕೆ, ಭೂಮಿ ಅವ್ರಿಗೆ ನಾನ್ ವೆಜ್ ಗಿಂತ ಜಾಸ್ತಿ ವೆಜ್ ಇಷ್ಟ? ದೇವ್ರಣ ಇಲ್ಲ. ಅಂದ್ರೆ ತುಂಬಾ ಒಲವು ಜಾಸ್ತಿ ನಾನ್ ವೆಜ್ ಕಡೆ ತಾನೇ ಇರೋದು ನಿಮ್ಗೆ? ಓ, ಜಾಸ್ತಿ ಜಾಸ್ತಿ ನಾನ್ ವೆಜ್. ಓಕೆ, ಇಲ್ಲಿವರೆಗೂ ನೀವು ತಿಂದಿಲ್ದಿರೋ ಡಿಶ್ ಬಟ್ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಯಾವ್ದದು? ನಾರ್ತ್ ಇಂಡಿಯನ್ ಡಿಶ್ ಸ್ವಲ್ಪ ಜಾಸ್ತಿ ಅಂದ್ರೆ ಕ್ರೇವಿಂಗ್ ಇದೆ, ತಿನ್ಬೇಕು, ಟ್ರೈ ಮಾಡ್ಬೇಕು ಅಂತ. ಬಟ್ ಟ್ರೈ ಮಾಡಿಲ್ಲ, ಬಟ್ ಟ್ರೈ ಮಾಡ್ತೀರಾ? ಮಾಡ್ತೀನಿ. ಓಕೆ, ಲವ್ಲಿ. ಸೊ ಒಂದು ಕ್ರೇಜಿಯಸ್ಟ್ ಫ್ಯಾನ್ ಮೂಮೆಂಟ್ ಯಾವ್ದಾದ್ರು ಇದೆಯಾ ನಿಮ್ಗೆ? ಕ್ರೇಜಿಯಸ್ಟ್ ಅಂದ್ರೆ ನಾನು ಕಿನ್ನರಿ ಮಾಡ್ಬೇಕಾದ್ರೇನೆ ನಮ್ಗೆ ಔಟ್ಡೋರ್ ಶೂಟ್ ಇತ್ತು, ಆಫೀಸ್ ಸೀನ್ಸ್ ಎಲ್ಲ ಏನಿದೆ ನಾವ್ ಅದನ್ನ ಮಾಡ್ತಾ ಇದ್ವಿ. ಐ ಗೆಸ್ ಎಲ್ಲಿ ಇದು ಯಾವ್ದದು ಯಾವ್ದೋ ಒಂದ್ ಕಡೆ, ಸ್ವಲ್ಪ ಹೆಸರು ಮರ್ತೋಗ್ಬಿಟ್ಟಿದೆ. ಸೊ ಅಲ್ಲಿ ಒಬ್ರು ಸಾಯಂಕಾಲ ಟೈಮಲ್ಲಿ ನಮ್ಗೆ ಈವ್ನಿಂಗ್ ಸ್ನಾಕ್ಸ್ ಟೈಮ್ ಅಲ್ಲಿ ಒಬ್ರು ಅಜ್ಜಿ ಓಡ್ ಬಂದ್ರು, ಮೊಮ್ಮಗ ಮತ್ತೆ ಅಜ್ಜಿ ಫುಲ್ ಓಡ್ ಬಂದ್ರು. ಏಂತಕ್ ಓಡ್ ಬರ್ತಿದ್ದೀರಾ, ಆರಾಮಾಗೆ ಬರ್ಬೋದಿತ್ತಲ್ಲ ಅಂತ. ಅವ್ರಿಗೆ ಒಂದ್ ಕಣ್ ಕಾಣಿಸಲ್ಲ, ಬರೀ ಒಂದ್ ಕಣ್ ಮಾತ್ರ ಕಾಣಿಸೋದು.
ಅವ್ರು ಹೂವ ಕಟ್ಟೋರಂತೆ. ಅವ್ರ ಮನೆ ಅಲ್ಲಿಂದ 1 ಕಿಲೋಮೀಟರ್ ಎಷ್ಟೋ ದೂರ ಇದೆ. ಸೊ ಅವ್ರು ಹೂವ ಕಟ್ತಿದ್ರು. ಅವ್ರ ಮೊಮ್ಮಗ ಸ್ಕೂಲಿಂದ ಹೋಗ್ತಾ ನಮ್ ಕಿನ್ನರಿ ಶೂಟಿಂಗ್ ನಡೀತಿದೆ ಅಂತ ಹೇಳಿ ಅವ್ರ ಅಜ್ಜಿ ಹೋಗ್ಬಿಟ್ಟು ಹೇಳಿದಾನೆ. ಅವ್ರು ಅದನ್ನ ನೋಡ್ಕೊಂಡು ಓಡ್ ಬಂದಿದ್ದಾರೆ. ಸೊ ಫುಲ್ ಅಳ್ತಿದಾರೆ ಅವ್ರು. ನೀನ್ ಮಣಿ ಎಷ್ಟೊಂದ್ ಕಷ್ಟ ಪಡ್ತೀಯ ನೀನು, ನನ್ ಕೈಯಲ್ಲಿ ನೋಡಕ್ ಆಗಲ್ಲ ಅಮ್ಮ, ಹಂಗೆ ಹಿಂಗೆ ಹೇಳ್ಬಿಟ್ಟು ಫುಲ್ ಅಳ್ತಿದ್ದಾರೆ. ನಾನು ಅದು ಜಸ್ಟ್ ಸೀರಿಯಲ್ ಅಷ್ಟೇ, ನೀವ್ ಅಷ್ಟೊಂದ್ ಸೀರಿಯಸ್ ಆಗಿ ತಗೋಬೇಡಿ, ಸೀರಿಯಲ್ ರಿಯಲ್ ಲೈಫ್ ಅಲ್ಲಿ ನಾವೆಲ್ಲ ಆರಾಮಾಗಿರ್ತೀವಿ, ನೀವು ಯಾಕೆ ಟೆನ್ಷನ್ ಮಾಡ್ಕೊಂತೀರಾ ಹಂಗೆಲ್ಲ ಹೇಳಿ. ಐ ಗೆಸ್ ಅದೊಂದು ಬೆಸ್ಟ್. ಯಾಕಂದ್ರೆ ಅವರು ಹೂವ ಕಟ್ತಿದ್ದವ್ರು ಕೆಲ್ಸ ಬಿಟ್ಬಿಟ್ಟು ಅಷ್ಟ್ ದೂರದಿಂದ ಮಾತಾಡ್ಸೋಕೋಸ್ಕರ ಎಷ್ಟು ಕನೆಕ್ಟ್ ಆಗಿರ್ತಾರಲ್ಲ ನಿಮ್ ಕ್ಯಾರೆಕ್ಟರ್ ಜೊತೆ. ಸೀರಿಯಸ್ ಆಗಿ ಓಕೆ, ನಿಮ್ ಲೈಫ್ಗೆ ಮತ್ತೆ ಕಿನ್ನರಿ ಕ್ಯಾರೆಕ್ಟರ್ಗೆ ಎಷ್ಟು ರಿಲೇಟ್ ಆಗುತ್ತೆ ನಿಮ್ಗೆ? ನೆಕ್ಸ್ಟ್ ಲೆವೆಲ್ ರಿಲೇಟ್. ಐ ಗೆಸ್ ಅದೊಂದು ಒಂದು ನಾಣ್ಯ ಅಂದ್ರೆ ಹೆಂಗೆ 2 ಫೇಸಸ್ ಆಪೋಸಿಟ್ ಇರುತ್ತೋ, ಹಂಗೆ ನನ್ ಕ್ಯಾರೆಕ್ಟರ್ ಮತ್ತೆ ಮಣಿ ಕ್ಯಾರೆಕ್ಟರ್ ಕಂಪ್ಲೀಟ್ ಡೆಡ್ ಆಪೋಸಿಟ್. ವೇರ್ ಮಣಿ ತುಂಬಾನೇ ಇನ್ನೋಸೆಂಟ್, ಹೇಳಿದ್ದೆಲ್ಲ ಕೇಳ್ತಾಳೆ, ಯಾರ್ ಏನ್ ಮಾಡಿದ್ರು ಸಹಿಸ್ಕೋತಾಳೆ, ತ್ಯಾಗಮಯಿ, ಹಂಗೆ ಹಿಂಗೆ ಏನೆಲ್ಲ ಮಣಿ ಇದ್ದಾಳೋ ಕಂಪ್ಲೀಟ್ ಆಪೋಸಿಟ್. ಅಂದ್ರೆ ಮೇ ಬಿ ರಿಯಲ್ ಲೈಫ್ ಅಲ್ಲಿ ಯಾರು ಅಷ್ಟೊಂದು ನಾವ್ ಒಂದ್ ಕ್ಯಾರೆಕ್ಟರ್ ನ ಏನ್ ಬಿಲ್ಡ್ ಮಾಡ್ತೀವಿ ಜನ ನೋಡ್ಲಿ ಅಂತ ಸೀರಿಯಲ್ಗಾಗ್ಲಿ ಅಥವಾ ಒಂದ್ ಮೂವಿಗಾಗ್ಲಿ, ಅಷ್ಟೊಂದ್ ರಿಯಲ್ ಲೈಫ್ ಅಲ್ಲಿ ಯಾರು ಇರಲ್ಲ. ಇವಾಗ ಇನ್ನೋಸೆಂಟ್ ಆಗಿ ಅಂದ್ರೆ ಒಬ್ರು ನಮ್ಗೆ ಏನೋ ಮಾಡ್ತಿದಾರೆ ಅಂತ ನೋಡ್ಕೊಂಡುನು ಸುಮ್ನಿರೋಕೆ ಯಾರ ಕೈಯಿಂದನೂ ಸಾಧ್ಯ ಆಗಲ್ಲ. ತುಂಬಾನೇ ಆಪೋಸಿಟ್ ಮಣಿ ಕಂಪೇರ್ ಮಾಡಿದ್ರೆ. ಓಕೆ, ಸೊ 2 ಡಿಫ್ರೆಂಟ್ ಫೇಸಸ್ ಆಫ್ ಅ ಸಿಂಗಲ್ ಕಾಯಿನ್. ಎಸ್. ಓಕೆ, ಸೊ ನಾವ್ ಇವಾಗ ಒಂದೊಂದು ವರ್ಡ್ ಹೇಳ್ತಾ ಹೋಗ್ತೀನಿ, ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ಬೇಕು. ಅದು ಒಂದೇ ವರ್ಡ್ ಅಲ್ಲಿ ಇನ್ನೋವೇಟಿವ್ ಆಗಿ ಒಂದೇ ವರ್ಡ್ ಅಲ್ಲಿ ನೀವು ಡಿಸ್ಕ್ರೈಬ್ ಮಾಡ್ಬೇಕು. ಟ್ರೈ ಮಾಡ್ತೀನಿ. ಬಿಗ್ ಬಾಸ್ ಮನೆ. ಮತ್ತೆ ಮತ್ತೆ ತಿರುಗಿ ನೋಡುವಂತಹ ಒಂದು ಪುಟ. ಓಕೆ, ಲವ್ಲಿ. ಕಿಚ್ಚ ಸುದೀಪ್ ಸರ್. ಅವರು ಒಂದು ಇನ್ಸ್ಪಿರೇಷನ್ ಮತ್ತೆ ಒಂದು ಮೋಟಿವೇಶನ್. ಐ ಮೀನ್ ಅವರಿಂದ ಒಂದ್ ಜಸ್ಟ್ ಒಂದ್ ಮಾತ್ ಹೇಳಿದ್ರೆ ಸಾಕು, ಅದರಿಂದ ಒಂದು ಮೋಟಿವೇಟ್ ಆಗುತ್ತೆ. ಗೆಸ್ ಒಂದು ಮೋಟಿವೇಟರ್. ಓಕೆ, ಫ್ಯಾಂಟಾಸ್ಟಿಕ್. ಶೈನ್ ಶೆಟ್ಟಿ ಅವರು. ಶೈನ್ ಶೆಟ್ಟಿ ಸ್ಮೈಲಿಂಗ್ ಸ್ಟಾರ್. ವಾಸುಕಿ ಅವರು. ವಾಸುಕಿ ಮ್ಯೂಸಿಕ್ ಕ್ರಿಯೇಟರ್ ಅವನು. ಓಕೆ, ಪ್ರಿಯಾಂಕಾ. ಪ್ರಿಯಾಂಕಾ ಬಾಯ್ ಬಡ್ಕಿ. ಓಕೆ, ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಐ ಗೆಸ್ ನಾನು ಅದೇ ಬಿಗ್ ಬಾಸ್ ಬಗ್ಗೆ ಹೇಳುವಾಗ ಅದೊಂದ್ ಲೈಫ್ ಅಲ್ಲಿ ಒಂದು ಯಾವಾಗ್ಲೂ ನಾನು ಅದೊಂದ್ ಮಾಡಿದೀನಿ ಅಂದ್ರೆ ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ಳುವಂತ ಒಂದು, ಬಿಕಾಸ್ ನಮ್ಮ ಒಂದ್ 113 days ಜರ್ನಿ ಏನಿತ್ತು, ಪ್ರತಿಯೊಂದ್ ದಿವ್ಸನೂ ಕೂಡ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಆಮೇಲೆ ನಮ್ಗೆ ಆ ಕ್ಯೂರಿಯಾಸಿಟಿ ಏನಿತ್ತು ಅದನ್ನ ಜಾಸ್ತಿ ಬಿಲ್ಡ್ ಮಾಡ್ತಿದ್ರು. ಐ ಗೆಸ್ ಅದೊಂದು ಆ ಎಕ್ಸ್ಪೀರಿಯನ್ಸ್ ನ ಮರೆಯಕ್ ಆಗಲ್ಲ. ಬಿಗ್ ಬಾಸ್ ಅದೇ ಮತ್ತೆ ಮತ್ತೆ ನೋಡುವಂತ ಒಂದು ಎಕ್ಸ್ಪೀರಿಯನ್ಸ್ ಅದು. ದೀಪಿಕಾ ದಾಸ್ ಅವರು. ದೀಪಿಕಾ ದಾಸ್ ಹಾಟ್. ಎಂಟೈರ್ಲಿ ಬಿಗ್ ಬಾಸ್ ಮನೆ ನಿಮ್ಗೆ ಏನ್ ಅನ್ಸುತ್ತೆ? ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಮನೆ ಅದೊಂದು ಡಿಫ್ರೆಂಟ್ ಪ್ಲಾನೆಟ್ ತರ. ಲೈಕ್ ಇವಾಗ ನಮ್ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಏನ್ ಹೇಳ್ತಾರ ಅಷ್ಟೇ ನಮಗ್ ಗೊತ್ತಿರುತ್ತೆ. ಹೊರಗಡೆ ಬಗ್ಗೆ ನಮ್ಗೇನು ಗೊತ್ತಿರಲ್ಲ. ಲೈಕ್ ಅಜ್ಞಾನನೇ ಒಂಥರ ಸುಖ ಅಂತ ಹೇಳ್ತಾರಲ್ಲ, ಹೊರಗಡೆ ಬಗ್ಗೆ ಏನ್ ನಡೀತಿದೆ ಏನು ಗೊತ್ತಿಲ್ಲದೆ ಅಲ್ಲಿಂದ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡು ಆ ಪ್ರೆಸೆಂಟ್ ಅಲ್ಲಿ ಬದುಕೋಕೆ ಒಂದು ಸುಂದರವಾದ ಒಂದು ಜಾಗ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ ಫೇವ್ರೆಟ್ ಜಾಗ ಯಾವುದು? ನನ್ ಫೇವ್ರೆಟ್ ಜಾಗ ಸುಮಾರಿದೆ, ಬಟ್ ಒನ್ ಫೇವ್ರೆಟ್, ತುಂಬಾನೇ ಜಾಸ್ತಿ ಫೇವ್ರೆಟ್ ಅಂದ್ರೆ ನಮ್ದು ವಾಶ್ರೂಮ್ ಪಕ್ಕ 2 ಎಲ್ಲೋ ಚೇರ್ ಇಟ್ಟಿದ್ರು. 7up ಅವ್ರದ್ದು ಚಿಂಗ, ಐ ಮೀನ್ ಗೊಂಬೆ ಇತ್ತು. ಚಿಂಗ ಅಂತ ಅದಕ್ಕೆ ಹೆಸರಿಟ್ಟಿದ್ವಿ. ಸೊ ಅದೊಂದು ಆ ರಾತ್ರಿ ಹೊತ್ತಲ್ಲಿ ಆ ನೈಟ್ ಲೈಟ್ ಗೆ ಅದು ಸಕ್ಕದಾಗ ಕಾಣಿಸ್ತಿತ್ತು. ಅದೊಂದ್ ಜಾಗ ಬಿಟ್ರೆ ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್ ಅಂದ್ರೆ ಗೇಟ್ ಪಕ್ಕ, ಬ್ಲೂ ಗೇಟ್ ಪಕ್ಕ ಒಂದು ಬ್ಲೂ ಕಲರ್ ಸ್ವಿಮ್ಮಿಂಗ್ ಚೇರ್ ಇದು, ಐ ಮೀನ್ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಒಂದ್ ಚೇರ್ ಇತ್ತು. ಸೊ ಅಲ್ಲಿ ಕೂತ್ಕೊಂಡ್ರೆ ಇಡೀ ಬಿಗ್ ಬಾಸ್ ಮನೆ ರಾತ್ರಿ ಹೊತ್ತಲ್ಲಿ ಆ ಲೈಟಿಂಗ್ಸ್ ಎಲ್ಲ ಸೆಕ್ಸಿಯಾಗಿ ಕಾಣಿಸ್ತಿತ್ತು. ಅದೊಂದ್ 2 ಜಾಗ ಐ ಗೆಸ್ ದಿ ಬೆಸ್ಟ್. ಬ್ಯೂಟಿಫುಲ್. ನಿಮ್ ಫೇವ್ರೆಟ್ ಟಾಸ್ಕ್ ಯಾವ್ದು ಬಿಗ್ ಬಾಸ್ ಅಲ್ಲಿ? ಫಿಸಿಕಲ್ ಟಾಸ್ಕ್. ಯಾವ್ದಾದ್ರು ಒಂದು ನೇಮ್ ಮಾಡ್ತೀರಾ ಅಂದ್ರೆ? ಆಲ್ಮೋಸ್ಟ್ ಎಲ್ಲ ಫಿಸಿಕಲ್ ಟಾಸ್ಕ್ ಫೇವ್ರೇಟ್. ಅದ್ರಲ್ಲಿ ಫಿಸಿಕಲ್ ಟಾಸ್ಕ್ ಅಲ್ಲಿ ಫೇವ್ರೇಟ್ ಆಗಿದ್ದು ಲಾರಿ ಟಾಸ್ಕ್ ಅಲ್ಲಿ ನಾವು ಥರ್ಡ್ ಡೇ ನಾವು ಸೀಲ್ ಹಾಕ್ಬೇಕು ಅಂತ ಏನಿತ್ತು. ಐ ಗೆಸ್ ಆ ಟಾಸ್ಕ್ ಒಂದ್ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು. ಫೈಟಿಂಗ್ ಎಲ್ಲ ಮಾಡ್ಕೊಂಡು ಸೀಲ್ ಎಲ್ಲ ಹಾಕಿ ಜಗಳ ಆಡಿ. ಓಕೆ, ಲವ್ಲಿ. ಇವಾಗ ಭೂಮಿ ಅವರು ಬೆಂಗಳೂರಲ್ಲಿ ಈ ಅಡ್ಡದಲ್ಲಿ ತುಂಬಾ ಫೇಮಸ್. ಈ ಅಡ್ಡಕ್ಕೆ ಹೋದ್ರೆ ಭೂಮಿ ಅವ್ರು ಸಿಗ್ತಾರೆ ಅಂದ್ರೆ ಯಾವ ಅಡ್ಡ?
ರೆಗ್ಯುಲರ್ ಹ್ಯಾಂಗ್ ಔಟ್ ಸ್ಪಾಟ್ ಯಾವ್ದು? ಆಕ್ಚುಲಿ ಬಿಟ್ಬಿಟ್ಟಿದೀನಿ ನಾನು ಒಂದ್ ಟೂ ಇಯರ್ಸ್ ಇಂದ ಬಿಟ್ಬಿಟ್ಟಿದೀನಿ. ಅದಕ್ಕಿಂತ ಮುಂಚೆ ಯಾವ್ದಾಗಿತ್ತು? ಇವಾಗ ಅದಕ್ಕಿಂತ ಮುಂಚೆ ಸುಮಾರಿತ್ತು. ನಮ್ಮ ಕತ್ರಗುಪ್ಪೆ ಹತ್ರ ಒಂದು ಇತ್ತು. ನಾವು ಅದಕ್ಕೆ ಆ, ಏನು ಕತ್ರಗುಪ್ಪೆ ಹತ್ರ, ಅದ್ ಬಿಟ್ರೆ ಬಸವೇಶ್ವರ್ ನಗರ್ ಹತ್ರ, ಅಲ್ಲೆಲ್ಲ ಫ್ರೆಂಡ್ಸ್ ಇರೋದ್ರಿಂದ ಅಲ್ಲಲ್ಲೇ ಅಡ್ಡ. ಆಮೇಲೆ ಹೊರಗಡೆ ಅನ್ನೋದಕ್ಕಿಂತ ಜಾಸ್ತಿ ಒಬ್ರು ಮನೆ ಫಿಕ್ಸ್ ಮಾಡ್ಕೊಂಡ್ ಬಿಡ್ತಿದ್ವಿ, ಅಲ್ಲೇ ಪಾರ್ಟಿ ಜಾಸ್ತಿ ಮಾಡ್ತಿದ್ವಿ. ಸೊ ಮೀಟಪ್ ಎಲ್ಲ ಅಲ್ಲೇ ಜಾಸ್ತಿ ಮೀಟ್ ಮಾಡ್ತಿದ್ವಿ. ಓಕೆ ಸೊ ಓಕೆ. ಇವಾಗ ಬಿಗ್ ಬಾಸ್ ಮನೇಲಿ ಒಬ್ರನ್ನ ತುಂಬಾ ಮಿಸ್ ಮಾಡ್ಕೊಂತೀರಾ ಅಂದ್ರೆ ಯಾರನ್ನ? ಎಲ್ರು ಮಿಸ್ ಮಾಡ್ಕೊಂತೀನಿ. ಒಬ್ರನ್ನ ಐ ಮೀನ್ ಜಾಸ್ತಿ miss ಮಾಡ್ಕೊತೀನಿ. ಬಿಗ್ ಬಾಸ್ ಹಾಗೇನು ಇಲ್ಲ, ಹಾಗೇನಿಲ್ಲ, ಎಲ್ಲಾರು ಮಿಸ್ ಮಾಡ್ಕೊತೀರಾ. ಓಕೆ, ನಾನು ಇವಾಗ ನಿಮ್ ಕ್ವೆಶನ್ಸ್ ನ ಕೇಳ್ತಾ ಹೋಗ್ತೀನಿ. ನಿಮ್ದು ಏನೇನು ಫೇವ್ರೇಟ್ ಇದೆ ಅಂತ ಹೇಳ್ತಾ ಹೋಗ್ಬೇಕು. ನಿಮ್ ಫೇವ್ರೇಟ್ ಜಂಕ್ ಫುಡ್ ಯಾವ್ದು? ಮಸಾಲ್ ಪುರಿ. ಓಕೆ, ನಿಮ್ ಫೇವ್ರೇಟ್ ಹೀರೋ ಯಾರು? ಹೀರೋ ಯಶ್, ಐ ಮೀನ್ ರಕ್ಷಿತ್ ಶೆಟ್ಟಿ. ಯಶ್ ಮತ್ತೆ ಯಶ ರಕ್ಷಿತ್ ಶೆಟ್ಟಿನ? ಅವ್ರಿಬ್ರು? ರಕ್ಷಿತ್ ಶೆಟ್ಟಿ. ಓಕೆ. ಶೆಟ್ರು ಬಿಟ್ಕೊಡ್ತಾರಾ? ಫೇವ್ರೇಟ್ ಹೀರೋಯಿನ್ ಯಾರು? ಫೇವ್ರೇಟ್ ಹೀರೋಯಿನ್ ರಾಧಿಕಾ ಪಂಡಿತ್. ಓಕೆ, ಲವ್ಲಿ. ನಿಮ್ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದ ಫೇವ್ರೇಟ್ ಕಾರ್ಟೂನ್ ಕ್ಯಾರೆಕ್ಟರ್ ಯಾವುದು? ಆಸ್ವರ್ಲ್ಡ್. ಆಸ್ವರ್ಲ್ಡ್. ಓಕೆ, ಇವಾಗ ನಾನು ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನ ಇದ್ರು ನಿಮ್ ಜೊತೆ. ಅವ್ರನ್ನ ಯಾರನ್ನ ಕಿಲ್ ಮಾಡ್ತೀರಾ, ಮ್ಯಾರಿ ಮಾಡ್ಕೋತೀರಾ, ಯಾರನ್ನ ಲವ್ ಮಾಡ್ತೀರಾ? ಓಕೆ. ಓ, ಅದು ನೀವು ಆಪ್ಷನ್ ಕೊಡಲ್ವಾ? ನಾನೇ ಯಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಿಲ್ ನಾನ್ ಯಾರನ್ನೂ ಮಾಡಕ್ ಇಷ್ಟಪಡಲ್ಲ. ಅಂದ್ರೆ ಬಟ್ ತಮಾಷೆ ಕಿಲ್ ಮಾಡೋದಾದ್ರೆ ಟಮಾಟಿ. ಟಮಾಟಿನ? ಸುಮ್ನೆ ತಮಾಷೆಗೆ. ಮ್ಯಾರಿ ಯಾರಾಗ್ಲಿ? ಮ್ಯಾರಿ ದೀಪಿಕಾ ದಾಸ್. ಯಾಕೆ? ದೀಪಿಕಾ ಅವ್ರನ್ನ ಮದ್ವೆ ಆಗ್ತೀನಿ. ಓಕೆ, ಲವ್ ಯಾರನ್ನ ಮಾಡ್ತೀರಾ? ಲವ್ ಪ್ರಿಯಾಂಕನ ಮಾಡ್ತೀನಿ. ಪ್ರಿಯಾಂಕಾ ಲವ್ ಮಾಡ್ತೀರಾ? ದೀಪಿಕಾ ಅವ್ರನ್ನ ಮದ್ವೆ ಆಗ್ತೀರಾ? ಟಮಾಟೆ ಅವ್ರನ್ನ ಸಾಯಿಸ್ತೀರಾ? ಓಕೆ, ಭೂಮಿ ಅವರು ಹೀರೋಯಿನ್ ಆಗಿಲ್ಲ ಅಂದ್ರೆ ಏನಾಗ್ತಿದ್ರು? ನನಗೂ ಗೊತ್ತಿಲ್ಲ. ಪ್ಲಾನ್ ಇರ್ಲಿಲ್ವಾ ನಿಮ್ಗೆ? ಓದ್ತಾ ಇದೀರಿ ಎಂಜಿನಿಯರಿಂಗ್. ಹಾ, ಅಂದ್ರೆ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತಾನೆ ನಾನು ಐ ಮೀನ್ ಹಳ್ಳಿ ಬಿಟ್ಟು ಸಿಟಿಗೆ ಬಂದಿದ್ದು. ಏನ್ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ, ಏನೋ ಒಂದ್ ಮಾಡ್ಬೇಕು ಅಂತ ಇತ್ತು. ಸೊ ಮೇ ಬಿ ನಾನು ಇಂಜಿನಿಯರ್ ಐ ಮೀನ್ ಇದು ಆಕ್ಟ್ರೆಸ್ ಆಗಿರ್ಲಿಲ್ಲ ಅಂದಿದ್ರೆ ಬಹುಶಃ ಟ್ರಾವೆಲ್ ಮಾಡಕ್ಕೆ ತುಂಬಾ ಹುಚ್ಚಿದೆ ನನ್ಗೆ. ಮೇ ಬಿ ಒಂದ್ ಸೋಲೋ ಟ್ರಾವೆಲರ್ ಆಗಿರ್ತಿದ್ದೆ. ಟ್ರಾವೆಲರ್ ಆಗ್ತಿದ್ರಿ? ಪಕ್ಕ ಸೋಲೋ ಟ್ರಾವೆಲರ್. ಓಕೆ, ಭೂಮಿ ಅವ್ರಿಗೆ ಫಿಟ್ನೆಸ್ ರೊಟೀನ್ ಅಂತ ಯಾವ್ದಾದ್ರು ಇದೆಯಾ? ಫಿಟ್ನೆಸ್ ಮಂತ್ರ ಏನು ಇಲ್ಲ, ಬಟ್ ಫಿಟ್ನೆಸ್ ಮಂತ್ರ ಬೇಕೇ ಬೇಕು ಒಬ್ರಿಗೆ. ಹಂಗ ಐ ಮೀನ್ ತುಂಬಾ ನೀರ್ ಕುಡಿತೀನಿ, ಎಕ್ಸರ್ಸೈಸ್ ಸ್ವಲ್ಪ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಿರೋದು. ಬಟ್ ಒನ್ ಥಿಂಗ್ ನಾನು ತುಂಬಾ ಐ ಮೀನ್ ಅದ್ ತುಂಬಾ ಇಷ್ಟ ಪಡ್ತಿದ್ದೆ ಮುಂಚೆ, ಫಿಟ್ನೆಸ್ ಅನ್ನೋದು, ವರ್ಕೌಟ್ ಅನ್ನೋದು. ಬಟ್ ಅದಾದ್ಮೇಲೆ ಏನ್ ಗ್ಯಾಪ್ ಆಯ್ತು, ಇವಾಗ ತುಂಬಾನೇ ಕಷ್ಟ ಅನ್ಸುತ್ತೆ. ಮೇ ಬಿ ದೇವ್ರು ಬಂದ್ ಏನಾದ್ರು ಏನ್ ವರ ಬೇಕು ಕೇಳಿದ್ರೆ ಏನ್ ತಿಂದ್ರು ದಪ್ಪ ಆಗದೆ ಇರೋ ತರ ವರ ಓಕೆ, ಇವಾಗ ಡಯಟ್ ರೂಟೀನ್ ಯಾವ್ದಾದ್ರು ಫಾಲೋ ಮಾಡ್ತೀರಾ ತುಂಬಾ ಸ್ಟ್ರಿಕ್ಟ್ ಆಗಿ? ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳಗ್ಗೆ ಎದ್ದು ಬಿಸಿನೀರ್ ಕುಡಿತೀನಿ. ಐ ಮೀನ್ ಜಿಂಜರ್ ಹಾಕಿ ಬಿಸಿನೀರ್ ಕುಡಿತೀನಿ. ಅದ್ ಬಿಟ್ಟು ಪ್ರಾಪರ್ ಆಗಿ ಡಯಟ್ ನನ್ ಕೈಯಲ್ಲಿ ಮಾಡಕ್ಕೆ ಆಗಲ್ಲ. ಇವತ್ತು ಪ್ರಾಪರ್ ಆಗಿ ಮಾಡಿದೆ ಅಂದ್ರೆ ನಾಳೆ ಅದು ಹೋಯ್ತಾನೆ. ಸೊ ಡಯಟ್ ಪ್ರಾಪರ್ ಆಗಿ ನನ್ ಕೈಯಲ್ಲಿ ಮಾಡಕ್ ಆಗಲ್ಲ. ಓಕೆ, ಬೆಳಗ್ಗೆ ಎದ್ದಿದ ತಕ್ಷಣ ಭೂಮಿ ಅವರು ಇನ್ವಿಸಿಬಲ್ ಆಗ್ಬಿಡ್ತಾರೆ, ಏನ್ ಮಾಡ್ತೀರಾ? ಹಂಗೆ ಎದ್ಬಿಡ್ತೀನಿ. ಹೆಂಗೆ? ಸುಮ್ನೆ ಇವಾಗ ಯಾರ ಮೇಲಾದ್ರೂ ಕೋಪ ಇರುತ್ತಲ್ಲ, ಹೋಗ್ಬಿಟ್ಟು ಅವ್ರಿಗೆಲ್ಲ ಸುಮ್ನೆ ಇರಿಟೇಟ್ ಮಾಡ್ತಿದ್ದೆ. ಇಲ್ಲ ನನ್ ಫ್ರೆಂಡ್ಸ್ಗೆಲ್ಲ ಸುಮ್ನೆ ಹೆದರ್ಸ್ತಿದ್ದೆ. ನಾರ್ಮಲ್ ಆಗಿ ತುಂಬಾ ತರಲೆ ಮಾಡ್ತೀರಾ ನೀವು? ಫನ್ ಆಗಿ ಮಾಡ್ತಿದ್ದೆ ಅಷ್ಟೇ. ಫ್ರೆಂಡ್ಸ್ಗೆ ಎಲ್ರಿಗೂ ಹೆದರ್ಸ್ತಿದ್ದೆ ಮಾತ್ರ, ಅದಂತೂ ಪಕ್ಕ. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ಅವರು ಹುಡುಗ ಆಗಿರ್ತಾರೆ, ಏನ್ ಮಾಡ್ತೀರಾ?
ಓ ಖುಷಿಯಾಗಿರುತ್ತೆ ನಂಗೆ. ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗುತ್ತೆ? ಆಮ್, ಏನ್ ಮಾಡೋದು, ಫುಲ್ ಖುಷಿ ಆಗುತ್ತೆ. ಒಂದ್ ಸ್ಟೆಪ್ ಹಾಕ್ತೀನಿ ಹುಡ್ಗ ಅದೇ ಅಂತ, ವಿಶ್ ದೇವ್ರ ಹತ್ರ ಬೇಡ್ಕೊಂತೀನಿ, ಹಿಂಗೆ ನಾನು ಹುಡ್ಗ ಆಗೇ ಇರ್ಲಿ, ಹುಡುಗಿ ಆಗದ್. ಸೊ ಎಸ್, ಅದಾದ್ಮೇಲೆ ಬಿಂದಾಸ್. ಓಕೆ, ಇವಾಗ ಲಿಫ್ಟ್ ಅಲ್ಲಿ ನೀವು ಒಬ್ರ ಜೊತೆ ಸಿಕ್ಕಾಕೋಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಯಾರ ಜೊತೆ? ಹಂಗೆಲ್ಲ ಆಸೆ ಇಲ್ಲ. ಹಂಗೆಲ್ಲ ಆಸೆ ಇಲ್ಲ ನಿಮ್ಗೆ? ಯಾಕೆ ಹಂಗೆಲ್ಲ ಸಿಕ್ಕಾಕೊಳಕ್ಕೆ ಅಂತ. ಓಕೆ, ತುಂಬಾ ಜನ ನಿಮ್ಮಲ್ಲೆಲ್ಲ ಕೇಳಿದ್ದಾರೆ. ಸಿಕ್ಕಾಕೊಳಕ್ಕೆ. ನೀವು ಅಂದ್ರೆ ಯು ಗಾನ್ ಥ್ರೂ ಸೋ ಮೆನಿ ಫೇಸಸ್ ಇನ್ ಯೋರ್ ಲೈಫ್. ನಿಮ್ಗೂ ಹಾರ್ಡ್ ಟೈಮ್ಸ್ ಅಂತ ಜಾಸ್ತಿ ಇದೆ, ಆದ್ರೂ ನೀವು ನಗ್ನಗ್ತಾ ವಿತ್ ಆಲ್ ದ ಮೆಸ್ಮರೈಸಿಂಗ್ ಸ್ಮೈಲ್ ಜೊತೆ ಇರ್ತೀರಾ ಹೆಂಗೆ ಅಂತ ಕೇಳಿದ್ದಾರೆ. ಏನ್ ಹೇಳ್ತೀರಾ? ಒನ್ ಥಿಂಗ್ ನಾನು ಯಾವಾಗ್ಲೂ ಫಾಲೋ ಮಾಡೋದೇನು ಅಂದ್ರೆ, ಇವಾಗ ಏನೇ ಇದ್ರು ಇಟ್ ವಿಲ್ ಫ್ಲೋ. ನೆಗೆಟಿವ್ ಆಗಿರ್ಲಿ, ಪಾಸಿಟಿವ್ ಆಗಿರ್ಲಿ. ಸೊ ಅದೊಂದು ಕ್ರಿಯೇಟಿವ್ ಲಿವಿಂಗ್ ಅಥವಾ ಕ್ರಿಯೇಟಿವ್ ಆಟಿಟ್ಯೂಡ್ ಅನ್ನೋದನ್ನ ನಾವು ಬೆಳೆಸ್ಕೊಂಡ್ರೆ, ಐ ಗೆಸ್ ಅದು ನಮ್ಮನ್ನ ತುಂಬಾನೇ ಹೆಲ್ಪ್ ಮಾಡುತ್ತೆ. ಲೈಕ್ ವಾಟ್ ಎವರ್ ಸಿಚುವೇಶನ್, ಒಂದ್ ನೆಗೆಟಿವ್ ಎನರ್ಜಿನೇ ಬಂದ್ರೂ ಕೂಡ ಅದನ್ನ ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಐ ಗೆಸ್ ಪ್ರೆಸೆಂಟ್ ಅಲ್ಲಿ ಬದುಕಬೇಕು ಅಷ್ಟೇ. ಐ ಮೀನ್ ಖುಷಿಯಾಗಿರ್ಬೇಕು. ಮುಂದೆ ಏನಾಗುತ್ತೋ ಅಥವಾ ಹಿಂದೆ ಏನಾಯ್ತು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಜಸ್ಟ್ ಗೋ ವಿತ್ ದ ಫ್ಲೋ. ಏನೇ ಕಷ್ಟ ಇದ್ರು ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಅಂತ ಇದ್ಮೇಲೆ ಇಟ್ ವಿಲ್ ಫ್ಲೋ. ಸೊ ಅದನ್ನ ಎದುರಿಸ್ಬೇಕು, ಧೈರ್ಯದಿಂದ ಎದುರಿಸ್ಬೇಕು. ಹೆದರ್ಕೊಂಡ್ ಕೂತ್ಕೊಂಡ್ರೆ ಅದು ಹೆದರ್ಸ್ತಾನೆ ಇರುತ್ತೆ. ನಾವದನ್ನ ಧೈರ್ಯದಿಂದ ಎದುರಿಸಿದ್ರೆ ಐ ಗೆಸ್ ಅದ್ ನಮ್ಮನ್ನ ನೋಡ್ಕೊಂಡು ವಾಪಸ್ ಹೋಗುತ್ತೆ ಹೆದರ್ಕೊಂಡು. ಓಕೆ, ಫ್ಯಾಂಟಾಸ್ಟಿಕ್. ನಿಮ್ಮ ಹ್ಯಾಪಿನೆಸ್ ಮಂತ್ರ ಅಂದ್ರೆ ಏನು? ಹ್ಯಾಪಿನೆಸ್ ಮಂತ್ರ ನಗ್ತಾ ಇರು ಯಾವಾಗ್ಲೂ. ಅಷ್ಟೇ. ಹಾ, ನಗ್ತಾ ಇರು. ಆಮೇಲೆ ಅಂದ್ರೆ ಏನು, ಒಂದ್ ಪಾಸಿಟಿವ್ ವೈಬ್ ಆಗಿರು ಅಷ್ಟೇ. ಬಟ್ ನಮಗ್ ಮಾತ್ರ ಪಾಸಿಟಿವ್ ಅಲ್ಲ, ನಮ್ ಸುತ್ತಮುತ್ತ ಇರೋರ್ಗುನು ನಾವು ನಗ್ಸ್ತಾ ಇರ್ಬೇಕು, ಇಲ್ಲ ನಗ್ತಾ ಇರ್ಬೇಕು ಅವ್ರ ಜೊತೆ. ಐ ಗೆಸ್ ಅದೊಂದು ಹ್ಯಾಪಿನೆಸ್. ಓಕೆ, ಲವ್ಲಿ. ಇವಾಗ ನಿಮ್ ಇನ್ಸ್ಪಿರೇಷನ್ ಇಲ್ಲ ರೋಲ್ ಮಾಡೆಲ್ ಯಾರು? ನನ್ ಲೈಫಲ್ಲಿ ಅಂದ್ರೆ ನನ್ ಜೊತೆ ಕೆಲಸ ಮಾಡಿದವರು ಆಗಿರ್ಬೋದು, ನಾನ್ ಯಾರನ್ನೆಲ್ಲ ನೋಡಿದೀನೋ ನನ್ ಜೊತೆ ಸ್ಟ್ರಗಲ್ ಮಾಡಿದವರು, ಇವತ್ ಅವ್ರು ಎಲ್ಲಿದ್ದಾರೆ, ಅವರೆಲ್ಲ ನನ್ಗೊಂದ್ ರೀತಿ ಇನ್ಸ್ಪಿರೇಷನ್. ಆಮೇಲೆ ಎಷ್ಟೊಂದು ಆ, ಏನು ಇವಾಗ ಏನು ಓದ್ದೇ ಇದ್ದವ್ರು ಇವಾಗ ಎಷ್ಟೊಂದು ಸಾಧನೆ ಮಾಡಿರ್ತಾರೆ, ಓದ್ದವ್ರು ಎಷ್ಟೊಂದು ಸಾಧನೆ ಮಾಡಿರ್ತಾರೆ. ಸೊ ಯಾವ್ದಕ್ಕೂ ಕೂಡ ನಿನ್ಗೆ ಪರ್ಟಿಕ್ಯುಲರ್ ಆಗಿ ನೀನ್ ಅದನ್ನ ಮಾಡ್ಬೇಕು ಅಂತೇನು ಇಲ್ಲ. ಅಂದ್ರೆ ನಾನ್ ಕಲ್ತಿರೋ ಒಂದ್ ಲೆಸನ್ಸೇ ನನ್ಗೆ ತುಂಬಾನೇ ಇನ್ಸ್ಪಿರೇಷನ್ ಆಗಿರುತ್ತೆ. ಏನು, ನೀನ್ ಅದ್ರಲ್ಲಿ ಶ್ರದ್ಧೆ, ಫೋಕಸ್ ಇದ್ರೆ ಐ ಗೆಸ್ ಯು ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳ್ತಾರಲ್ಲ. ಸೊ ಆ ಒಂದ್ ಚಿಕ್ಕ ವಿಷಯ ಎಲ್ರಿಂದನೂ ಕಲ್ತಿದ್ದೀನಿ. ಸೊ ಪ್ರತಿಯೊಬ್ರು Okay. ಕೂಡ ಒಂದು ಇನ್ಸ್ಪಿರೇಷನ್. ಬಿಗ್ ಬಾಸ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ಎಂತ ಒಪ್ಕೊಂಡ್ರಿ Big Big Boss Boss ಮನೆಗ್ journey- ಹೋಗಕ್ಕೆ? ಬಿಗ್ ಬಾಸ್ ಜರ್ನಿ ನಮ್ ಕಿನ್ನರಿ ಏನ್ ಮುಗಿತಾ ಬಂತು. ಸೊ ನಮ್ಗೆ ಆವಾಗ ನನ್ ಬಿಗ್ ಬಾಸ್ ಜರ್ನಿ ಸ್ಟಾರ್ಟ್ ಅಂತ ಬಂದಾಗ, ಬಿಗ್ ಬಾಸ್ ಕಾಲ್ ಅಂತ ಬಂದಾಗ ಫುಲ್ ಕನ್ಫ್ಯೂಷನ್ ಅಲ್ಲೇ ಇತ್ತು. ಕನ್ಫ್ಯೂಷನ್ ಅಲ್ಲೇ ನಾನು ಬಿಗ್ ಬಾಸ್ ಮನೆ, ಐ ಮೀನ್ ಸುದೀಪ್ ಸರ್ ಮುಂದೆ ನಿಂತಿದ್ದು, ಕನ್ಫ್ಯೂಷನ್ ಅಲ್ಲೇನೆ ಬಿಗ್ ಬಾಸ್ ಮನೆಗೆ ಹೋಗಿದ್ದು. ಆಮೇಲೆ ಓಕೆ, ಏನ್ ಮಾಡೋದು, ಬಂದಾಯ್ತು, ಇರ್ಲೇಬೇಕು, ಸರ್ವೈವ್ ಆಗ್ಲೇಬೇಕು. ಆಮೇಲೆ ನನಗೆ ತುಂಬಾನೇ, ನಾನು ಇಂಟ್ರೋವರ್ಟು ಅಲ್ಲ, ಎಕ್ಸ್ಟ್ರೋವರ್ಟು ಅಲ್ಲ, ಮಿಡಲ್ ಅಲ್ಲಿ ಇದ್ದೀನಿ. ಸೊ ನನ್ಗೆ ಜಾಸ್ತಿ ಜನರ ಜೊತೆ ನಾನ್ ಯೂಶುವಲ್ ಆಗಿ ಒಬ್ಳೇ ಇರೋದು. ನನ್ಗೆ ಯಾರ ಜೊತೆನೂ ಇರಕ್ ಆಗಲ್ಲ. ಅಂದ್ರೆ 24/7 ನನ್ಗೆ ಯಾರ ಜೊತೆ ಇರಕ್. ಬಟ್ ಆ ಒಂದ್ ಮನೇಲಿ ಹೊಸದಾಗಿ ನೀನ್ ಎಕ್ಸ್ಪೀರಿಯನ್ಸ್ 18 ನಿನ್ ಬಿಟ್ಟು 70 ಮೆಂಬರ್ಸ್ ಜೊತೆ 24/7 ಅಂಡ್ ನೀನ್ ಕನೆಕ್ಷನ್ ಮಾಡ್ಕೊಂಡ್ರೆ ಮಾತ್ರ ನೀನಲ್ಲಿ ಸರ್ವೈವ್ ಆಗಕ್ ಸಾಧ್ಯ. ಹಂಗಿದ್ದಾಗ ಅದ್ ನನ್ಗೆ ತುಂಬಾನೇ ಸ್ವಲ್ಪ ಕಷ್ಟ ಅನ್ಸ್ತು. ಬಟ್ ಸ್ಟಿಲ್ ಸಂಭವ್ ನಾನ್ ಮ್ಯಾನೇಜ್ ಮಾಡ್ಕೊಂಡು ಐ ಗೆಸ್ ಅವನ್ ಜರ್ನಿ ಕನ್ಫ್ಯೂಷನ್ ಅಲ್ಲೇ ಸ್ಟಾರ್ಟ್ ಆಗಿದ್ದು. ಬಟ್ ತುಂಬಾನೇ ಒಂದು ಮೆಮೊರೀಸ್, ಬಂಡಲ್ಸ್ ಆಫ್ ಮೆಮೊರೀಸ್ ಅಲ್ಲಿ, ಮತ್ತೆ ಒಂದ್ ಒಳ್ಳೆ ಹ್ಯಾಪಿನೆಸ್ ಅಲ್ಲಿ ಜರ್ನಿ ಎಂಡ್ ಆಯ್ತು. ಓಕೆ, ಮುಗಿಯೋಷ್ಟ್ರಲ್ಲಿ ಕ್ಲಾರಿಟಿ ಸಿಗ್ತಾ ನಿಮ್ಗೆ ಯಾವ್ದ್ರ ಬಗ್ಗೆ? ಬಿಗ್ ಬಾಸ್ ಜರ್ನಿ ಬಗ್ಗೆ? ಕನ್ಫ್ಯೂಷನ್ ಅಲ್ಲಿ ಒಳಗಡೆ ಹೋಗಿದ್ರಲ್ಲ, ಮುಗಿಯೋಷ್ಟ್ರಲ್ಲಿ ಕ್ಲಾರಿಟಿ ಸಿಗ್ತಾ? ಹಾ, ಕ್ಲಾರಿಫಿಕೇಶನ್ ಅಂದ್ರೆ ಒಂದ್ 4 ತಿಂಗಳು ನನ್ ಬಗ್ಗೆ ಮತ್ತೆ ನಮ್ ಸುತ್ತಮುತ್ತ ಇರೋ ಬಗ್ಗೆ, ಒಂದು ಸಿಚುವೇಶನ್ ಬಗ್ಗೆ ತಿಳ್ಕೊಳಕ್ ಐ ಗೆಸ್ ತುಂಬಾನೇ ಹೆಲ್ಪ್ ಮಾಡಿದೆ ಬಿಗ್ ಬಾಸ್. ಐ ಕ್ಯಾನ್ ಸರ್ವೈವ್, ನನ್ ಎಲ್ಲಿ ಹೋದ್ರೂ ಸರ್ವೈವ್ ಮಾಡಬಲ್ಲೆ ಅನ್ನೋ ಒಂದು ಪಾಸಿಟಿವ್ ವೈಬ್ ನ ತುಂಬಿಸ್ತದು. ಓಕೆ,
ಸೊ ಭೂಮಿ ಅವರು ಮಾತಾಡೋ ಶೈಲಿನೇ ಒಂದು ಚಂದ ನೋಡೋಕೆ. ಅವ್ರದೇ ಕುಂದಾಪುರ ಭಾಷೆಯಲ್ಲಿ ಅವರು ಮಾತಾಡ್ತಾರೆ. ಓಕೆ, ನಾನಂತೂ ಒಂದ್ ಚಿಕ್ಕದಾಗ ಒಂದ್ ಟಾಸ್ಕ್ ಕೊಡ್ತೀನಿ. ನೀವು ಫೇವ್ರೆಟ್ ಚಪ್ಲಿನ ದೇವಸ್ಥಾನಕ್ಕೆ ಹಾಕೊಂಡ್ ಹೋಗಿರ್ತೀರಾ, ಆಚೆ ಚಪ್ಲಿ ಬಿಟ್ಟು ಒಳಗಡೆ ಹೋಗಿರ್ತೀರಾ, ಆಚೆ ಬರ್ಸಲ್ಲಿ ಚಪ್ಲಿ ಕಾಣಲ್ಲ. ಅವಾಗ ಹೆಂಗ್ ಬೈತೀರಾ ನೀವು? ಅದೇ ಶೈಲಿ ಬೈಬೇಕು. ಇದೆಲ್ಲ ನೀವು ಅದೆಲ್ಲ ಮೈಂಡ್ ವೈಸ್. ಅಂದ್ರೆ ಅಷ್ಟು ಎಕ್ಸ್ಟೆಂಡ್ ಹೋಗ್ಬಿಟ್ಟು ಸ್ವಲ್ಪ ನಿಮ್ಮ ಆಕ್ಸೆಂಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಹೆಂಗ್ ಹೇಳ್ತೀರಾ? ಗಾಟ್ ಇಟ್ ಬ್ರೋ. ಹಂಗ ಹೇಳೋದಾದ್ರೆ, ಇಂತ ಮಾರೆ ದೇವಸ್ಥಾನಕ್ಕೆ ಕೈ ಮುಗುಕದಳಿ ಬಂದ್ರೆ, ದೇವ್ರ ಹತ್ರ ಏನೋ ಎಂತದಾರು ಬೇಡ್ಕೊಂಬುಕಂದಳಿ ಬಂದ್ರೆ ಇವ್ರು ನೋಡ್ರೆ ಚಪ್ಲಿನೇ ಕತ್ಕೊಂಡು ಹೋಗ್ಬಿಟ್ಟಿರಲ್ಲ ಯಾರಾದ್ರು. ಎಂತ ಅಂಬುದು ಯಾವ ಹಪ್ಪು ನನ್ ಮಗ ಮಾರೆ, ಅವನ ಕತ್ಕೊಂಡು ಹೋದನು. ಅವನಿಗೆಂತ ಅವನ ಅಷ್ಟೇ ಇದು ಬಾರ್. ಸೊ ಅಷ್ಟು ಗೊತ್ತಾತಿಲ್ಯ ಮಾರೈತಿ ಎಂತ ಮಾರೆ ಸಾವತ್ಲಗೆ. ಅದಿಲ್ಲ ಹಾರ್ ಹೋಯ್ತು, ಯಾವ್ದಾದ್ರು ಹಳಿ ಚಪ್ಪಲ್ ಎಂತ ಮಾಡುಕಾತಿಲ್ಲ, ಬೇರೆ ಚಪ್ಪಲ್ ತಕೊಂಡ್ರೆ ಆಯ್ತು, ಗನ ಚಪ್ಪಲ್ ಅಷ್ಟೇ, ಎಂತ ಮಾಡುಕಾತಿಲ್ಲ. ಅವ್ರ ಒಂದ್ ಹೊಲಿ ಕಳತ್ ಮಾರೈತಿ. ಸೂಪರ್. ನಿಮ್ ಶೈಲಿ ನಮ್ ಕೇಳಿಸ್ಕೊಳ್ಳೋದೇ ಎಷ್ಟೋ ಚೆನ್ನಾಗಿರುತ್ತೆ. ನೀವು ಆಕ್ಚುಲಿ ಸುದೀಪ್ ಸರ್ ಬಂದಾಗ ನೀವು ತುಂಬಾ ಜಾಸ್ತಿ ಮಾತಾಡ್ತೀರಾ ಆ ಲ್ಯಾಂಗ್ವೇಜ್ ಅಲ್ಲಿ. ಅದನ್ನ ಕೇಳಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು. ಮೇ ಬಿ ನಿಮ್ ಮನೇಲಿ ಇನ್ನೂ ಅದೇ ಆಕ್ಸೆಂಟ್ ಅಲ್ಲಿ ಮಾತಾಡ್ಬೇಕಿತ್ತು ಅನ್ಸ್ತಿತ್ತು ನನ್ಗೆ. ಬಿಕಾಸ್ ತುಂಬಾ ಅದು ನೀವು ಮಾತಾಡ್ದಾಗ. ತುಂಬಾ ಜನ ಹೇಳಿದ್ರು ನನ್ಗೆ ಸುದೀಪ್ ಸರ್ ಬಂದಾಗ, ಎಸ್ಪೆಷಲಿ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ನಾನು ತುಂಬಾ ಕುಂದಾಪುರ ಕನ್ನಡ ಯೂಸ್ ಮಾಡ್ತಿದ್ದೆ ಅಂತ. ನನ್ಗೆ ಮೇನ್ ರೀಸನ್ ಯಾಕೆ ಅಂದ್ರೆ ನನ್ಗೆ ತುಂಬಾ ಭಯ ಆಗ್ತಿತ್ತು ಸುದೀಪ್ ಸರ್ ಜೊತೆ ಮಾತಾಡಕ್ಕೇನೆ ತುಂಬಾ ಭಯ ಆಗ್ತಿತ್ತು. ಭಯ ಆಗೋ ಟೈಮಲ್ಲಿ ಅದು ಹೇಳ್ತಾರಲ್ಲ, ನಮ್ಮ ಒಂದು ತಾಯಿ ಭಾಷೆ ಯಾವ್ದಿದೆ, ನಮ್ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋ ಟೈಮಲ್ಲಿ ನಮ್ ತಾಯಿ ಭಾಷೆ ನಮ್ಗ್ ಗೊತ್ತಿಲ್ದಂಗ್ ಹೊರಗಡೆ ಬರುತ್ತೆ ಅಂತ ಹೇಳ್ತಾರಲ್ಲ. ಮೇ ಬಿ ಅದೊಂದು ನನ್ಗ ಆ ಟೈಮಲ್ಲಿ ತುಂಬಾನೇ ನಿಜ ಅಂತ ಅನ್ಸ್ತಿತ್ತು. ತುಂಬಾ ಭಯ ಆಗ್ತಿತ್ತು. ನನಗೆ ಗೊತ್ತಾಗ್ತಿರ್ಲಿಲ್ಲ ನನ್ ಬಾಯಿ ಕುಂದಾಪುರ ಕನ್ನಡ ಅದಾಗ ಅವ್ರಿಗೆ ಅರ್ಥ ಆಗ್ತಿದ್ಯೋ ಇಲ್ವೋ ಮುಂದೆ ಗೊತ್ತಾಗ್ತಿಲ್ಲ. ನಾನ್ ಮಾತ್ರ ಬಡ 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 ಮಾತಾಡ್ತಿದ್ದೆ. ಆಮೇಲೆ ಚಂದನ್ ಬ್ರೋ ಎಲ್ಲ ಹೇಳ್ತಿದ್ರು, ನೀ ಯಾಕೆ ಮರೈತಿ ಕುಂದಾಪುರ ಕನ್ನಡ ಮಾತಾಡ್ತೀನಿ ಸುದೀಪ್ ಸರ್ ಹತ್ರ, ಪಾಪ ಅವ್ರಿಗೆ ಅರ್ಥ ಆಗುತ್ತೋ ಅರ್ಥ ಆಗ್ತಿದ್ರು ಅಂತ. ತುಂಬಾ ಭಯ ಆಗ್ತಿತ್ತು. ಯಾವ್ದು ಬೆಸ್ಟ್ ಅನ್ಸುತ್ತೆ, ಕುಂದಾಪುರನ ಬೆಂಗಳೂರ? ನಮ್ ಭಾಷೆನೆ ಕುಂದಾಪುರ ಕನ್ನಡನೇ ಬೆಸ್ಟ್. ಓಕೆ, ಕುಂದಾಪುರ ಕನ್ನಡ. ಓಕೆ, ಕುಂದಾಪುರದಲ್ಲಿ ನಿಮ್ ಫೇವ್ರೆಟ್ ಡಿಶ್ ಯಾವ್ದು? ಎಲ್ಲಾನು ನೀರ್ ದೋಸೆ ಮತ್ತೆ ಮಳೆ ಸಾರು. ನೀರ್ ದೋಸೆ ಮತ್ತೆ ಚಿಪ್ಪು ಸಾರ. ಚಿಪ್ಪು. ಓಕೆ, ಬೆಂಗಳೂರು ಯಾವ್ದು? ಬೆಂಗಳೂರಲ್ಲಿ ಪುಳಿಯೋಗರೆ. ಓಕೆ, ಭೂಮಿ ಅವ್ರು ಯಾವತ್ತಾದ್ರೂ ಹೇಳಿ ಪುಳಿಯೋಗರೆ. ಆಕ್ಚುಲಿ ಊರಲ್ಲೆಲ್ಲ ಏನು ಅಂದ್ರೆ ಬೆಳಗ್ಗೆನೆ ಎದ್ದ ತಕ್ಷಣ ರೈಸ್ ಎಲ್ಲ ತಿನ್ನಲ್ಲ. ಚಿತ್ರಾನ್ನ, ಪುಳಿಯೋಗರೆ ಅದೆಲ್ಲ ನನ್ಗೆ ತಿಂದ ಅಭ್ಯಾಸನೇ ಇರಲಿಲ್ಲ. ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಯಾರಾದ್ರೂ ಮಾಡ್ತಾ ಇದ್ರು ಪುಳಿಯೋಗರೆ, ಆತರ ಎಲ್ಲ ಸ್ಪೆಷಲ್ ಆಗಿ ತಿಂದಿದ್ ಮಾತ್ರ. ಬಟ್ ಬ್ಯಾಂಗ್ಳೂರ್ ಬಂದಾದ್ಮೇಲೆ ಬೆಳಗ್ಗೆ ತಿಂಡಿಗೂ ಪುಳಿಯೋಗರೆ, ಕೆಲವು ಸಲ ಚಿತ್ರಾನ್ನ, ಅನ್ನ ನೋಡ್ಬಿಟ್ಟು ಪಲಾವ್ ಅದೆಲ್ಲ ನೋಡ್ಬಿಟ್ಟು ಅಯ್ಯೋ ಅನ್ನ ತಿನ್ಬೇಕಾ, ನಾವಲ್ಲಿ ಇಡ್ಲಿ ನೀರ್ ದೋಸೆ ಅದೆಲ್ಲ ತಿನ್ಕೊಂಡಿರ್ತಿದ್ವಿ ಅಂತ. ಓಕೆ, ಯಾವತ್ತಾದ್ರೂ ಸ್ಕೂಲಲ್ಲಿ ಬಂಕ್ ಮಾಡಿ ಸಿಕ್ಕಾಕೊಂಡಿದ್ದೀರಾ? ಸ್ಕೂಲಲ್ಲಿ ಬಂಕ್ ಮಾಡಿ ಸಿಕ್ಕಾಕೊಂಡು, ಸ್ಕೂಲಲ್ಲಿ ಆಕ್ಚುಲಿ ಆ ರೀತಿ ಏನಿಲ್ಲ. ರಜಾ ಅಂದ್ರೆ ನಾರ್ಮಲ್ ಆಗಿ ರಜಾ ಮಾಡ್ಕೊಂಡೆಲ್ಲ ಇರ್ತಿದ್ದೆ. ಬಟ್ ಕಾಲೇಜಲ್ಲಿ ಬಂಕ್ ಮಾಡ್ಬಿಟ್ಟು ಸಿಕ್ಕಾಕೊಂಡಿದ್ದೆ. ಅದು ಐ ಗೆಸ್ TC ಕೊಡೋ ತನಕ ಹೋಗಿತ್ತು. ನಾನು ಮತ್ತೆ ನನ್ ಬೆಸ್ಟ್ ಫ್ರೆಂಡ್ ಪವಿತ್ರ ಅಂತ ಇಬ್ರು ಮನೆಯಿಂದ, ನಮ್ಗೆ ಕಾಲೇಜ್ ಇತ್ತವತ್ತು, ಬಟ್ ನಮ್ಗೆ ಹಂಪಿ ಶರ್ಮಾಕಿ ದುಲ್ಹನಿಯಾ ಮೂವಿ ನೋಡ್ಬೇಕಿತ್ತು. ಸೊ ಮಣಿಪಾಲ್ ಹೋಗ್ಬೇಕು, ನಮ್ಗೆ ಕುಂದಾಪುರಿಂದ ಮಣಿಪಾಲ್ ಹೋಗ್ಬೇಕು. ಬಟ್ ಯೂನಿಫಾರ್ಮ್ ಅಲ್ಲಿ ಹೋಗಕ್ ಆಗಲ್ಲ, ನಮ್ ಕಾಲೇಜ್ಗೂ ಯೂನಿಫಾರ್ಮ್ ಇತ್ತು. ಸೊ ಏನ್ ಮಾಡಿದ್ವಿ, ಮನೆಯಿಂದ ಬೇರೆ ಬಟ್ಟೆ ಬ್ಯಾಗ್ ಒಳಗ್ ಹಾಕೊಂಡು ಯೂನಿಫಾರ್ಮ್ ಅಲ್ಲೇ ಮನೆ ಬಿಟ್ವಿ. ಬೆಳಗ್ಗೆನೆ ಕಾಲೇಜ್ಗೆ ಹೋಗಿದ್ವಿ. ಒಂದು 7:40 ಹಂಗೆ ಕಾಲೇಜ್ ಬೀಗ ತೆಗಿಯೋ ಮುಂಚೆ ಗೇಟ್ ಹತ್ರ ನಾವೇ ನಿಂತಿದ್ವಿ. ಬೀಗ ತೆಗೆದ್ರು ಸೀದಾ ಓಡು, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು, ಕಲರ್ ಡ್ರೆಸ್, ನಾರ್ಮಲ್ ಡ್ರೆಸ್ ಹಾಕೊಂಡು ಬಸ್ ಹೊತ್ಕೊಂಡು ಕೂತ್ಕೊಂಡ್ಬಿಟ್ವಿ. ಫುಲ್ ಧೈರ್ಯದಲ್ಲಿ, ಎಕ್ಸೈಟ್ಮೆಂಟ್ ಅಲ್ಲಿ ಮೂವಿ ನೋಡ್ಬೇಕು ಅಂತ. ಏನ್ ತಪ್ಪು ಮಾಡಿದ್ವಿ ಅಂದ್ರೆ, ಗ್ಯಾಪ್ ಅಲ್ಲಿ ಫುಲ್ ಫೋಟೋ ಎಲ್ಲ ತೆಗ್ದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟಿದೀವಿ. ಸಿಕ್ಕಾಕೊಂಡ್ಬಿಟ್ಟು ಮೂವಿಗೆ ಹೋಗಿದ್ದಾರೆ ಇವ್ರು, ಕ್ಲಾಸ್ಗೂ ಬಂದಿಲ್ಲ, ಮನೇಲಿ ಕಾಲೇಜ್ ಅಂತ ಹೇಳ್ಬಿಟ್ಟು ಮೂವಿಗೆ ಹೋಗಿದ್ದಾರೆ ಅಂತ. ಸೊ ಸೇಮ್ ಅದ್ರಲ್ಲಿ ಸ್ಯಾಟರ್ಡೇ ಸಾಂಗ್ ಇದೆಯಲ್ಲ, ಸ್ಯಾಟರ್ಡೇನೆ ಸಿಕ್ಕಾಕೊಂಡಿದ್ವಿ.
ಆಮೇಲೆ ಸ್ಯಾಟರ್ಡೇಗೆ ಮನೆಯವ್ರನ್ನ ಕರ್ಸಿದ್ರು. ಆಗಲ್ಲ ನಮ್ಗೆ ಈ ರೀತಿ ಎಲ್ಲ ನಿಮ್ಮ ಮಕ್ಳು ಈ ರೀತಿ ಎಲ್ಲ, ಅದು ನಮ್ ಪ್ರಿನ್ಸಿ ಬಂದ್ಬಿಟ್ಟು ನನ್ ಮಾವನ್ ಫ್ರೆಂಡ್ಸ್ ಆಗ್ಬೇಕು ಅವ್ರು, ನವೀನ್ ಶೆಟ್ಟಿ ಅಂತ. ಸೊ ಫ್ರೆಂಡ್ಸ್ ಆಗ್ಬೇಕು. ಸೊ ಅವ್ರು ನನ್ ಮಾವನೆಲ್ಲ ಕರ್ದ್ಬಿಟ್ಟು ಅವಳ ಅಕ್ಕನೂ ಎಲ್ಲ ಕರ್ದ್ಬಿಟ್ಟು ಫುಲ್ ಕ್ಲಾಸ್ ಇಬ್ರಿಗೂ ಟಿ.ಸಿ ಕೊಡ್ತೀವಿ, ನೀವು ಕರ್ಕೊಂಡು ಹೋಗ್ಬಿಡಿ, ಎಲ್ಲಿ ಓದ್ಸ್ಕೊತಿರೋ ಓದ್ಸ್ಕೊಳ್ಳಿ, ಆಗಲ್ಲ ನಮ್ ಕೈ ಅಂತ. ಬಟ್ ಅದಾದ್ಮೇಲೆ ಕಾಲೇಜಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ವಿ, ಬಂಕ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ರು ಅಂತ. ಓಕೆ, ಒಂದು ಚೈಲ್ಡ್ಹುಡ್ ಮೆಮೊರಿ ನೀವು ಥ್ರೂ ಔಟ್ ದ ಲೈಫ್ ನೀವು ಚೆರಿಶ್ ಮಾಡ್ತೀರಾ ಅಂದ್ರೆ ಏನು? ಇದು ಬಿಗ್ ಬಾಸ್ ಅಲ್ಲಿ ನನ್ಗೆ ಬೈಕ್ ಎಲ್ಲ ಓಡ್ಸೋಕೆ ತುಂಬಾನೇ ಆಸೆ, ಜಾಸ್ತಿ ಆಸೆ ನನ್ಗೆ ಬೈಕ್ ಓಡಿಸ್ಬೇಕು ಅಂತ. ನಾರ್ಮಲ್ ಸ್ಕೂಟಿ ಎಲ್ಲಕ್ಕಿಂತ ಗೇರ್ ಬೈಕ್ ಓಡಿಸ್ಬೇಕು ಅಂತ. ಸೊ ನಮ್ ಮನೇಲಿ RX ಇತ್ತು, ಯಮಹಾ RX ಇತ್ತು, ಮತ್ತೆ ಮಾವಂದು ಪಲ್ಸರ್ ಇತ್ತು. ನನ್ ಮಾವ ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ರು, ನನ್ ಸ್ಕೂಟಿ ಓಡಿಸ್ತಿದ್ದೆ ಅವಾಗ 8th ಅಲ್ಲಿ. ಸೊ ನನ್ಗೆ ಗೇರ್ ಎಲ್ಲ ಗೊತ್ತಿತ್ತು, ಫಸ್ಟ್ ಮುಂದೆ ಹಿಂದೆ ಅದೆಲ್ಲ ನೋಡ್ಬಿಟ್ಟೆ ಕಲ್ತಿದ್ದೆ. ಬಟ್ ಓಡ್ಸಕ್ ಮನೇಲಿ ಯಾರು ಕೊಡ್ತಿರ್ಲಿಲ್ಲ. ಸೊ ಮಧ್ಯಾಹ್ನ ಹೊತ್ತಲ್ಲಿ ಊರಲ್ಲಿ ಹೆಂಗೆ ಊಟ ಮಾಡ್ಕೊಂಡು ಎಲ್ಲ ಮಲ್ಕೊಂತಾರೆ, 1.5 hour 2 hours ಮಲ್ಕೊಂತಾರೆ. ಸೊ ಆ ಟೈಮ್ ನೋಡ್ಬಿಟ್ಟು ನಮ್ಗೆ ಬೈಕ್ ನ ಚಾಲು ಮಾಡ್ದೆ, ಹಂಗೆ ಮನೆ ಹಿಂದ್ಗಡೆ ತನಕ ತಗೊಂಡು ಹೋಗ್ಬಿಟ್ಟು ಓಡ್ಸ್ತಿದೀನಿ. ಹಿಂಗೆ ಕ್ರಾಸ್ ಇದೆ, ಆಮೇಲೆ ಕೆಳಗಡೆ ಹಳ್ಳ ಇದೆ, ಹಿಂಗ್ ತಗೊಂಡ್ ಹೋಗ್ಬಿಟ್ಟು ಹಳ್ಳದಲ್ಲಿ ಹೋಗ್ಬಿಟ್ಟು ಬಿದ್ಬಿಟ್ಟಿದೀನಿ, ಎದ್ದೇಳಕ್ ಆಗ್ತಿಲ್ಲ ನನ್ಗೆ. ಆಮೇಲೆ ಯಾರೋ ಒಬ್ರು ಅಂಕಲ್ ಬಂದ್ರು, ಅವ್ರ ಪಕ್ಕದೂರವ್ರು, ಅವ್ರು ಬಂದು ಅಯ್ಯೋ ಹೆಣ್ಣು ಬಿದ್ದಿದೆ ಪಾಪ ಎತ್ತು ಅಂದ್ಬಿಟ್ಟು ಹೇಳ್ಬಿಟ್ಟು ಮನೆ ಕರ್ಕೊಂಡು ಹೋದ್ರು. ಚೈಲ್ಡ್ಹುಡ್ ಸ್ವಲ್ಪ ಜಾಸ್ತಿ ಪೆಟ್ಟು ತಿಂದಿತ್ತು, ಈ ತರ ತರಲೆ ಜಾಸ್ತಿ ಟಾಮ್ ಬಾಯ್ ತರ. ಹಾ ತುಂಬಾನೇ. ಓಕೆ, ಒಂದು ಮೂಮೆಂಟ್ ನೀವು ಅಂದ್ರೆ ಇದಾಗಬಾರ್ದಿತ್ತು ನನ್ನ ಲೈಫ್ ಅಲ್ಲಿ ಅಂದ್ರೆ ಯಾವ್ದು? ಅಂದ್ರೆ ಮಾವ ಅಂತಲ್ಲ, ನಮ್ ಮನೇಲಿ ಎಲ್ರು ಮಾತ್ ಬಿಟ್ಟಿದ್ದು, ಅದ್ ಆಗ್ಬಾರ್ದಿತ್ತು ಅನ್ಸ್ತು. ಬಟ್ ಸ್ಟಿಲ್ ಅದ್ ಆಗಿತ್ತು, ಒಳ್ಳೇದಾಯ್ತು ಅಂತ ಅನ್ಸ್ತು. ಎರಡು ಇದೆ. ಓಕೆ, ಲವ್ಲಿ. ನಿಮ್ ಬಿಗ್ ಬಾಸ್ ಶೋ ಬಂದ್ಮೇಲೆ ಅದು ನಿಮ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತಾ ಅನ್ಸ್ತಾ ನಿಮ್ಗೆ ಬಂದಾದ್ಮೇಲೆ? ಟರ್ನಿಂಗ್ ಪಾಯಿಂಟ್ ಇನ್ನೇನ್ ಆಗ್ತಿತ್ತು, ಬಟ್ ನಮ್ಮ ಕೊರೋನಾ ಇದೆಯಲ್ಲ, ಹಂಗೆ ಆ ಟರ್ನಿಂಗ್ ಪಾಯಿಂಟ್ ಅಲ್ಲೇ ಸ್ಟಾಪ್ ಮಾಡಿ ನಿಲ್ಸಿದೆ. ಓಕೆ, ನೀವ್ ಕಂಟೆಸ್ಟೆಂಟ್ ಎಲ್ಲ ಸೇರಿ ಎಲ್ಲಾದ್ರೂ ಟ್ರಿಪ್ ಇಲ್ಲಾಂದ್ರೆ ಎಲ್ಲಾದ್ರೂ ಔಟಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರ? ಬೇಜಾನ್ ಪ್ಲಾನ್ ಮಾಡಿದ್ವಿ, ಯಾವ್ದು ಪ್ಲಾನ್ ಮಾಡಿಲ್ಲ ಅಂತ ಹೇಳಿ. ನಮ್ ಶೈನ್ದು ಪ್ರೀಮಿಯರ್ ಪದ್ಮಿನಿ ತಗೊಂಡು ಊರ್ಗೆಲ್ಲ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಹಾಕಿದ್ವಿ, ಏನೇನೋ ಪ್ಲಾನ್ ಹಾಕಿದ್ವಿ, ಎಲ್ಲ ಅಟರ್ ಫ್ಲಾಪ್. ಓಕೆ, ಇವಾಗ ಬಿಗ್ ಬಾಸ್ ಮನೆಯಿಂದ ಬಂದಿದ ತಕ್ಷಣ ನಿಮ್ಗೆ ನಡೆದಿದ್ ಫಸ್ಟ್ ಸಿಚುವೇಶನ್ ಯಾವ್ದು? ಏನಾಯ್ತು ಫಸ್ಟ್ ಸಿಚುವೇಶನ್? ಬಿಗ್ ಬಾಸ್ ಅಂದ್ರೆ ನನ್ ಅಲ್ಲಿಂದ ಸ್ಟೇಜ್ ಮೇಲೆ ಬಂದಾಗ್ಲೇನೆ ಫುಲ್ ಶಾಕ್. ನನ್ಗೇನು ಅಂದ್ರೆ ಇಡೀ ಫಸ್ಟ್ ರೋ ಫುಲ್ ನನ್ ಮನೆಯವರೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ನನ್ ಮನೆಯವ್ರು ನಾನು ಒಬ್ರು ನನ್ ಮಾತಾಡ್ಸ್ತಾ ಇದ್ದವ್ರು ನೋಡಿದ್ರೆ ಫುಲ್ ರೋ ಮನೆಯವರೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದ್ ಫುಲ್ ಶಾಕ್ ಆಗ್ಬಿಡ್ತು, ಫುಲ್ ಖುಷಿ ನನ್ಗೆ. ಯಾವ ರೇಂಜ್ ಅಲ್ಲಿ ಅಂದ್ರೆ ಬರ್ಸ್ಟ್ ಆಗ್ತಿದ್ದೀನಿ, ಆ ರೇಂಜ್ ಅಲ್ಲಿ ಖುಷಿ ಆಗ್ತಿದೆ, ಬಟ್ ತೋರ್ಸ್ಕೊಳಕ್ ಆಗ್ತಿಲ್ಲ. ಸೊ ಅದೊಂದು ತುಂಬಾನೇ ಖುಷಿ. ಆಮೇಲೆ ಊರಿಗೆ ಕರ್ಕೊಂಡ್ ಹೋದ್ರು, ಬಿಗ್ ಬಾಸ್ ಸುದೀಪ್ ಸರ್ ಮನೆಯಲ್ಲಿ ವಿ ಹ್ಯಾಡ್ ಅ ಪಾರ್ಟಿ. ಅದ್ ಮುಗಿಸ್ಕೊಂಡ್ ಸೀದಾ ಕರ್ಕೊಂಡ್ ಹೋದ್ರು. ಫುಲ್ ನಮ್ಮೂರವ್ರೆಲ್ಲ ವೆಲ್ಕಮ್ ಮಾಡಿದ್ದಾರೆ ನನ್ಗೆ. ಇದು ಮೆರವಣಿಗೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಲೈಕ್ ಸೀರಿಯಸ್ಲಿ ನಮ್ಮೂರ್ಗೆ ಬಂದಿದ್ದೀರಾ, ಏನಾಗ್ತಿದೆ? ಬಿಕಾಸ್ ನೀವು ಅದಕ್ಕಿಂತ ಮುಂಚೆನೂ ಸ್ವಲ್ಪ ಫೇಮಸ್ ಆಗಿದ್ರಿ ಕಿನ್ನರಿ ಸೀರಿಯಲ್ ಇಂದ. ರೆಸ್ಪಾನ್ಸ್ ಎಷ್ಟು ಡಿಫರೆನ್ಸ್ ಅನ್ಸ್ತು ನಿಮ್ಗೆ? ಹ್ಯೂಜ್ ಡಿಫ್ರೆನ್ಸ್, ನೆಕ್ಸ್ಟ್ ಲೆವೆಲ್ ಡಿಫ್ರೆನ್ಸ್ ಇದು. ಬಿಗ್ ಬಾಸ್ಗೂ ಕಿನ್ನರಿಗೂ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಡಿಫ್ರೆನ್ಸ್. ಕಿನ್ನರಿ ಹೆಂಗಿತ್ತು ಅಂದ್ರೆ, ನಾನ್ ಕಿನ್ನರಿ ಮಾಡ್ತಿದ್ರು ಕೂಡ ಅಪರೂಪಕ್ಕೆ ಊರಿಗೆ ಹೋಗ್ತಿದ್ದೆ, ಇಯರ್ಲಿ ಒನ್ಸ್ ಅಷ್ಟೇ ನಾನು ಊರಿಗೆ ಹೋಗ್ತಿದ್ದು. ಹೋದ್ರು ಕೂಡ ಇಟ್ ವಾಸ್ ಲೈಕ್ ನಾರ್ಮಲ್. ನಾನ್ ಮುಂಚೆ ಹೆಂಗ್ ಕಾಲೇಜಿಂದ ಇಂಜಿನಿಯರಿಂಗ್ ಅಲ್ಲಿ ಮತ್ತೆ ಬರ್ತಾ ಇದ್ನು ಹಂಗೆ ಇರ್ತಿತ್ತು. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ರೀತಿ. ಕೆಲವರೆಲ್ಲ ಬಂದ್ಬಿಟ್ಟು ನಾವು ಕಿನ್ನರಿ ಸೀರಿಯಲ್ ನೋಡ್ತೀವಿ, ಒಳ್ಳೆ ಮಾಡ್ತಿದ್ದೆ ಹೆಣ ಅನ್ಕೊಂಡ್ಕೋತೆಲ್ಲ ತಕೊಂತಿದ್ರು, ಆಮೇಲೆ ಮಾತಾಡ್ಸ್ತಾ ಇದ್ರು. ಸೊ ಖುಷಿ ಆಗ್ತಿದ್ವಿ. ಮನೆಯಲ್ಲಿ ಇಟ್ ವಾಸ್ ಲೈಕ್ ನಾರ್ಮಲ್ ಅಂದ್ರೆ ಮುಂಚೆಕ್ಕಿಂತ ಸ್ವಲ್ಪ ಕಡಿಮೆನೆ ಇತ್ತು ಎನರ್ಜಿ ಎಲ್ಲ. ಯಾರು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ನನ್ ಪಾಡಿಗೆ ನಾನು ಇರ್ತಿದ್ದೆ. ಸೊ ಆ ರೀತಿ ಇರ್ತಿತ್ತು ಊಟ ಮಾಡ್ಕೊಂಡು. ಬಟ್ ಆಫ್ಟರ್ ಬಿಗ್ ಬಾಸ್ ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ, ಮನೆಯಿಂದ ಬೆಂಗಳೂರಿಗೆ ಹೊರಡ್ತೀನಿ ಅಂದ್ರೆ ತುಪ್ಪ ತಂದ್ಕೊಳ್ಳ, ಆಮೇಲೆ ನೀರನ್ನ ಪ್ಯಾಕೆಟ್ ಹಾಕೊಂಡು ತಗೊಂಡೋಗು, ಬಸ್ಸಲ್ಲಿ ತಿನ್ನು, ಒಣ ಮೀನ್ ಕೊಡ್ಕೊ, ಚಟ್ನಿ ಮಾಡ್ಕೊ ಹೋಗಿ. ಸೊ ನೆಕ್ಸ್ಟ್ ಲೆವೆಲ್ ಡಿಫ್ರೆನ್ಸ್. ಐ ಮೀನ್ ಇದೆಲ್ಲ ಒಂದ್ ಚಿಕ್ಕದು ಇದೆ, ಇನ್ನೂ ಜಾಸ್ತಿ ಇದೆ, ಜಾಸ್ತಿನೇ ಇದೆ. ಓಕೆ, ಯಾವ್ದಾದ್ರು ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ ನೆಕ್ಸ್ಟ್?
ಇದನ್ ಮಾತ್ರ ನಾನು ಎಲ್ಲೂ ಹೇಳಲ್ಲ. ಬಟ್ ಇದೆ. ಸೊ ನಾನು ಹೇಳ್ದಾಗೆ ಇಲ್ಲ, ನೀವ್ ಹೇಳಿದ್ರಿ ಟರ್ನಿಂಗ್ ಪಾಯಿಂಟ್ ಅಂತ. ಸೊ ಅದಿನ್ನೇನು ಟರ್ನಿಂಗ್ ಪಾಯಿಂಟ್ ಅದೇ ಕೊರೋನಾ ಇಂದ ಎಲ್ಲ ನಿಂತಿದೆ. ಸೊ ಅಂಟಿಲ್ ಅಂದ್ರೆ ಇಮಿಡಿಯೇಟ್ ಆಗಿ ನೀವ್ ಬಂದಿದ ತಕ್ಷಣ ಮೇ ಬಿ 1 ಮಂತ್ ಗ್ಯಾಪ್ ಅಲ್ಲಿ ಇದೆಲ್ಲ ಆಯ್ತು ಅನ್ಸುತ್ತೆ. ಓ ಹೌದು, 1 ಮಂತ್ ಗ್ಯಾಪ್ ಅಲ್ಲೇ ಆಗ್ಬಿಟ್ಟಿದೆ. ಸರಿಯಾಗಿ ಆ ಏನು ಹೊರಗಡೆ ನೋಡಕ್ಕೂ ಆಗಿಲ್ಲ. ಬ್ಯಾಂಗ್ಳೂರ್ನು ಕರೆಕ್ಟ್ ಆಗಿ ರಾತ್ರಿ ಹೊತ್ತಲ್ಲಿ ನೋಡಕ್ ಆಗಿಲ್ಲ, ಹಂಗಾಗ್ಬಿಡ್ತು ಕೊರೋನಾ. ಬೆಂಗಳೂರು ಜನಕ್ಕೆ ಏನ್ ಹೇಳ್ತೀರಾ? ಇನ್ನೊಂದ್ ಸ್ವಾಗ್ ಇದೆ, ನೀವು ಬೆಂಗಳೂರು ಜನ ಹತ್ರ ಮಾತಾಡೋ ಸ್ವಾಗ್ ಬೇರೆ ತರ ಇದೆ ನಿಮ್ದು. ನಮ್ ಬೆಂಗಳೂರವ್ರು, ನಮ್ ಕನ್ನಡಿಗರು ಹೆಂಗೆ ಅಂತ ಹೇಳಿದ್ರೆ ಯಾರನ್ನೇ ಆದ್ರೂನು ಒಂದು ವಾರ್ಮ್ ಹಗ್ಗಲ್ಲಿ ಹಗ್ ಮಾಡ್ಕೊಂಡು ಕೂರ್ಸ್ಬಿಡ್ತಾರೆ. ಸೊ ಅದನ್ನ ನನ್ಗೂ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು. ಎಲ್ಲ ಮನೆಯಲ್ಲೇ ಇರಿ, ಕೇಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಆರಾಮಾಗಿ ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಕೊಂಡು ಚಿತ್ರಾನ್ನ ಮಾಡೋಣ. ಓಕೆ, ಇವಾಗ ಲಾಸ್ಟ್ ಈ ಪ್ಯಾಂಡಮಿಕ್ ಆಗಿರೋದ್ರಿಂದ ನಿಮ್ ಫ್ಯಾನ್ಸ್ ಗೆ ಏನೇ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ನಾನು ನೆನ್ನೆ ಯಾವಾಗ ಕ್ವೆಶನ್ಸ್ ಕೇಳಿ ಅಂತ ಹೇಳಿದ ತಕ್ಷಣ ಐ ಥಿಂಕ್ ಐ ಗಾಟ್ ಲೈಕ್ ಸೋ ಮೆನಿ ಮೆಸೇಜಸ್. ಎಲ್ಲಾ ಭೂಮಿ ಫ್ಯಾನ್ ಪೇಜಸ್, ಅಕ್ಕನ ಅದ್ ಕೇಳಿ, ಅಕ್ಕನ ಇದು ಕೇಳಿ ಅಂತ ಎಷ್ಟೊಂದು ಕ್ವೆಶನ್ಸ್ ಬಂತು. ನಿಮ್ಗೆ ಅಂತ ಒಂದಷ್ಟು ಜನ ಅಂದ್ರೆ ಅಕ್ಕ 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 ಅಂತ ಎಷ್ಟು ಸೋ ಮಚ್ ಆಫ್ ಲವ್ ಟುವರ್ಡ್ಸ್ ಯು. ಅದಕ್ಕೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ನನ್ಗೆ ಸಪೋರ್ಟ್ ಮಾಡ್ಕೊಂಡು ನನ್ನನ್ನ ನಾನ್ ಹೇಗಿದ್ದೀನೋ ನನ್ನನ್ನ ಹಾಗೆ ಒಪ್ಕೊಂಡು ನನ್ನನ್ನ ಸಪೋರ್ಟ್ ಮಾಡ್ತಿರುವಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.